ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವ್. ವೆಲ್ಕಮ್ ಟು ರಾಘವ್ ಸಿನಿ ಟಾಕ್ಸ್. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಸೌಂಡ್, ಅದೇ ದುರಾಕ್ಸಿಕ್. ಮಾರ್ಚ್ 19ಕ್ಕೆ ಒಂದು ಕಡೆ ಆದಿತ್ಯಧರ್ ಅವರ ದುರಂಧರ್, ಇನ್ನೊಂದು ಕಡೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್. ಇಡೀ ಇಂಡಿಯಾ ಕ್ಲಾಶ್ ಬಗ್ಗೆ ಮಾತಾಡ್ತಾ ಇದೆ, ಏನ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದಾರೆ, ಅವ್ರದೇ ಆದ ವಿಶ್ಲೇಷಣೆ ಮಾಡ್ತಾ ಇದಾರೆ. ಆದ್ರೆ ಇಲ್ಲೊಬ್ರು ರಿಟೈರ್ಡ್ ಆಗದೆ ಇಲ್ಲ ಸುಮ್ನೇನು ಕುತ್ಕೊಳ್ದೆ ಒಬ್ರು ಮಹಾನ್ ಭಾವರು ಇದಾರೆ. ಅವ್ರಿಗೆ ಮಾತ್ರ ತಡೆಯಕ್ಕೆ ಆಗದಿರೋಷ್ಟು ಹೊಟ್ಟೆವರಿ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಯಾರು ಅಲ್ಲ, ಅದೇ ನಮ್ಮ ಹಳೇ ಗನ್ ಹಿಡ್ಕೊಂಡು ಗಲ್ಲಿ ಗಲ್ಲಿಲಿ ಅಲಿಯೋ ರಾಮ್ ಗೋಪಾಲ್ ವರ್ಮಾ. ಈ ಮನುಷ್ಯ ಒಂದ್ ಕಾಲದಲ್ಲಿ ದೊಡ್ಡ ಡೈರೆಕ್ಟರ್ ಆಗಿರ್ಬೋದು, ಈಗ ಬರೀ ಟ್ವಿಟರ್ ನಲ್ಲಿ ನೆಗೆಟಿವಿಟಿ ಹರಡೋ ಒಂದು ಟ್ರಾಲ್ ಮೆಷಿನ್ ಆಗ್ಬಿಟ್ಟಿದ್ದಾರೆ. ನಮ್ಮ ಯಶ್ ಬಾಸ್ ಬಗ್ಗೆ, ಟಾಕ್ಸಿಕ್ ಬಗ್ಗೆ ತುಂಬಾ ನೆಗೆಟಿವ್ ಮಾಡೋದಕ್ಕೆ ನೋಡ್ತಾ ಇದಾರೆ. ಹೊಟ್ಟೆವರಿ ಅನ್ಸುತ್ತೆ. ಏಕೆಂದ್ರೆ ಟಾಕ್ಸಿಕ್ ಏನಾದ್ರು ಇಟ್ಟಾದ್ರೆ ಯಶ್ ಬಾಸ್ ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ಬೋದು. ಅಂದ್ರೆ ದಿ ಬಿಗ್ಗೆಸ್ಟ್ ಹೀರೋ ಆಗಿ ಹೊರಹೊಮ್ತಾರೆ. ಅದನ್ನ ತೊಳ್ಕೊಳಕ್ಕೆ ಆಗ್ತಾ ಇಲ್ಲ. ನನ್ ಪ್ರಕಾರ ನಾರ್ಮಲ್ ಅಭಿಮಾನಿಗಳಿಗಿನ್ನ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅಂತ ಕರ್ಸ್ಕೊಡೋ ಇಂತ ನಾಲಾಯಕ್ ಡೈರೆಕ್ಟರ್ ಗಳಿಗೆ ತಡ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ. ಅಂದ್ರೆ ಅದರಲ್ಲೂ ಕನ್ನಡ ಚಿತ್ರರಂಗದ ಅಭಿವೃದ್ಧಿನಂತೂ ಇವ್ರು ಯಾವತ್ತೂ ಬಯಸೋದೇ ಇಲ್ಲ. ಇವ್ರಿಗೆ ಸಿಕ್ಕಾಪಟ್ಟೆ ಜಲಸ್ ಇದೆ ಇದ್ರ ಬಗ್ಗೆ. ಈ ಮನುಷ್ಯ ಸಿನಿಮಾ ಮಾಡೋದನ್ನ ಬಿಟ್ಟು ಈಗ ಬರೀ ಕಾಲೆಳೆಯೋದ್ರಲ್ಲಿ ಬಿಸಿ ಆಗಿದ್ದಾನೆ. ಎಷ್ಟು ಬೆಳೆದಿರೋ ರೀತಿ ನೋಡಿ ಅವನಿಗೆ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಟಾಕ್ಸಿಕ್ ಅಂದ್ರೆ ಅದು ಬರೀ ಸಿನಿಮಾ ಅಲ್ಲ, ಅದು KGF ನಂತರದ ಸಂಚಲನ ಆಗಿದೆ. ಅದನ್ನ ನೋಡಿ ಈ ಮನುಷ್ಯ ಸುಮ್ನೆ ಕುತ್ಕೊಳ್ಳೋಕಾಗದೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾನೆ. ದುರಂಧರ್ ಮತ್ತೆ ಟಾಕ್ಸಿಕ್ ಸಿನಿಮಾಗಳು ಎರಡನ್ನೂ ಸೇರಿಸಿ ಟ್ವಿಟರ್ ಅಲ್ಲಿ ಒಂದು ಟ್ವೀಟ್ ಮಾಡಿದ್ದಾನೆ. ಆ ಟ್ವೀಟ್ ಅಲ್ಲಿ ಏನಿದೆ, ಏನ್ ಮಾತಾಡಿದ್ದೇನೆ ಅಂತ ಹೇಳಿ ನಾನು ನಿಮ್ಗೆ ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತೀನಿ, ಕೇಳಿಸ್ಕೊಡಿ. ಮಾರ್ಚ್ 19ರಂದು ನಡೆಯಲಿರುವ ದುರಾಕ್ಸಿಕ್ ಸಂಘರ್ಷವು ಅತಿ ವಾಸ್ತವಿಕ ಸಿನಿಮಾ ಮತ್ತು ಅತಿ ಅವಾಸ್ತವಿಕ ಸಿನಿಮಾಗಳ ನಡುವೆ ಅಂತಿಮ ಯುದ್ಧ ಆಗುತ್ತೆ. ಸೊ ಇವನ್ ಪ್ರಕಾರ ವಾಸ್ತವಿಕ ಸಿನಿಮಾ ಬಂದು ದುರಂಧರು, ಅವಾಸ್ತವಿಕ ಸಿನಿಮಾ ಬಂದ್ಬಿಟ್ಟು ಟಾಕ್ಸಿಕ್. ಹೆಂಗಿದೆ ಇವನ್ ಮೈಂಡ್ ಸೆಟ್, ಕ್ರಿಂಗ್ ಮೈಂಡ್ ಸೆಟ್, ಏನಕ್ಕಾದ್ರೂ ಬದುಕಿದನು ಇವನು. ಇಲ್ಲಿ ಡಿ ಅಂತ ಮಾತ್ರ ಹಾಕಿದ್ದಾನೆ. ಡಿ ಅಂತಂದ್ರೆ ದುರಂಧರ್ ಎನ್ನುವುದು ಕಾರಣ, ಪರಿಣಾಮ ಮತ್ತು ಅದರ ಫಲಿತಾಂಶಗಳ ಮೇಲೆ ನಿರ್ಮಿತವಾಗಿದೆ. ಇದು ಹಿಂಸೆಯ ಹಿಂದೆ ನೈತಿಕ, ಮಾನಸಿಕ ಮತ್ತು ರಾಜಕೀಯ ಅಡಿಪಾಯಗಳಿವೆ ಎಂಬುದನ್ನು ಅನಾವರಣಗೊಳಿಸುತ್ತದೆ. ಇಲ್ಲಿನ ಪಾತ್ರಗಳು ಅನಿವಾರ್ಯತೆಗಾಗಿ ಕಾರ್ಯನಿರ್ವಹಿಸುತ್ತವೆ ಹೊರತು ಕೇವಲ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ಳಲು ಅಲ್ಲ. ಇದು ಪ್ರೇಕ್ಷಕರು ಬುದ್ಧಿವಂತರು ಎಂದು ನಂಬುತ್ತದೆ. ಹೌದು, ದುರಂಧರ್ ಮೂವಿ ಬಂದಿರೋದು ಒಂದು ನಿಜ ಜೀವನದ ಆಧಾರಿತ ಒಂದು ಕಥಾವಸ್ತುವಿನಿಂದ, ಒಪ್ಕೊಳ್ತೀವಿ. ಹಾಗಂದ್ರೆ ಕಾಲ್ಪನಿಕವಾಗಿ ಬರೋ ಮೂವಿಗಳೆಲ್ಲನೂ ಚೆನ್ನಾಗಿಲ್ಲ ಅಂತ ಅರ್ಥನ? ಮೂವಿ ಇನ್ನೂ ರಿಲೀಸ್ ಆಗಿಲ್ಲ, ಆಲ್ರೆಡಿ ಇವನಿಗೆ ಅದನ್ನ ಹೈಪ್ ಮಾಡ್ತಾ ಇದ್ದಾನೆ, ಇದನ್ನ ನೆಗೆಟಿವಿಟಿ ಮಾಡ್ತಾ ಇದ್ದಾನೆ. ಏನ್ ಬೇರೆ ಮೂವೀಸ್ ಎಲ್ಲ ಬರ್ತಾ ಇದಾವೆ ಅವೆಲ್ಲ ನಿಜ ಜೀವನ ಆಧಾರಿತ ಮೂವಿ ಆಗಿಲ್ಲ. ಹೌದು, ಹಾಗಂತ ಯಾವ ಚೆನ್ನಾಗೇ ಇಲ್ವಾ? ಹಾಗಾದ್ರೆ ತ್ರಿಬಲ್ ಆರ್, ಬಾಹುಬಲಿ ಇವೆಲ್ಲ ಯಾವ್ದು ನಿಜ ಜೀವನದ ಮೇಲೆ ಬಂದಿದ್ವು? ನೆಕ್ಸ್ಟ್ ಟಿ ಅಂದ್ರೆ ಟಾಕ್ಸಿಕ್ ನಲ್ಲಿ ತರ್ಕಕ್ಕಿಂತ ಸ್ಟೈಲ್ ಗೆ ಮಾತ್ರ ಆದ್ಯತೆ ಕೊಟ್ಟಿದ್ದಾರೆ. ಅಂದ್ರೆ ಬರೀ ಒಂದು ಸ್ಟೈಲ್ ಮಾತ್ರ ತೋರಿಸಿದ್ದಾರೆ ಅಂತ. ಇಲ್ಲಿ ಹಿಂಸೆ ಇರುವುದು ಕೇವಲ ಆಟಿಟ್ಯೂಡ್ ಪ್ರದರ್ಶಿಸಲು ಹೊರತು ಅನಿವಾರ್ಯತೆಗಲ್ಲ. ಅಂದ್ರೆ ಇಲ್ಲೇನು ಎಷ್ಟು ಮೂವಿನಲ್ಲಿ ಫೈಟ್ ಸೀಕ್ವೆನ್ಸ್ ಬರ್ತವೆ, ಅವ್ರ ಆಟಿಟ್ಯೂಡ್ ನ ತೋರಿಸೋದಕ್ಕೆ ಅಷ್ಟೇ ಹೊರತು ನೆಸಸರಿನೇ ಇಲ್ಲ ಫೈಟ್ ಸೀಕ್ವೆನ್ಸ್ ಅಂತ ಅವನು ಹೇಳ್ತಾ ಇದ್ದಾನೆ. ಪ್ರೇಕ್ಷಕರು ಕೇವಲ ಪ್ರಚೋದನೆಯನ್ನು ಬಯಸುತ್ತಾರೆಯೇ ಹೊರತು ಭಾವನಾತ್ಮಕ ಸಂಬಂಧವನ್ನಲ್ಲ ಎಂದು ಟಿ ಭಾವಿಸುತ್ತದೆ. ಸೊ ಅಂದ್ರೆ ಟಾಕ್ಸಿಕ್ ಮೂವಿ ಏನ್ ಅನ್ಕೊಂಡಿದೆ ಅಂದ್ರೆ ಬರೀ ಜನರಿಗೆ ಪ್ರಚೋದನೆ ಮಾತ್ರ ಬೇಕು, ಅವ್ರಿಗೆ ಎಮೋಷನ್ ಏನ್ ಅವಶ್ಯಕತೆ ಇಲ್ಲ, ಜನಗಳು ಎಮೋಷನ್ಸ್ ಏನು ಅವ್ರಿಗೆ ನೆಸಸರಿ ಇಲ್ಲ, ಹೆಂಗ್ ತೆಗೆದ್ರು ಆಗುತ್ತೆ ಅನ್ನೋ ತರ ನೋಡಿ ಮೂವಿ ಮಾಡಿದ್ದಾರೆ ಅನ್ನೋ ತರ ಅವನು ಹೇಳ್ತಾ ಇದ್ದಾನೆ. ದುರಂಧರ್ ಕಠೋರ ವಾಸ್ತವವನ್ನು ಗೌರವಿಸುತ್ತದೆ. ಟಿ ಗಂಭೀರತೆಯ ಮುಖವಾಡ ಧರಿಸಿದ ಫ್ಯಾಂಟಸಿಯನ್ನ ಮಾರಾಟ ಮಾಡುತ್ತದೆ. ಡಿ ಅಸಮಾಧಾನ ಅಥವಾ ಆಲೋಚನೆ ಹಚ್ಚುತ್ತದೆ. ಟಿ ಪ್ರಭಾವ ಬೀರಲು ಪ್ರಯತ್ನಿಸುತ್ತದೆ. ನೆಕ್ಸ್ಟ್ ಡಿ ನಾಯಕ ಒಬ್ಬ ಸಾಮಾನ್ಯ ಮನುಷ್ಯ. ಆತ ಸೋಲಬಹುದು, ತಪ್ಪು ನಿರ್ಧಾರ ತೆಗೆದುಕೊಳ್ಳಬಹುದು, ರಕ್ತ ಸುರಿಸಬಹುದು ಮತ್ತು ಆತನಿಗೆ ವಯಸ್ಸಾಗುತ್ತದೆ. ಆತನ ಶಕ್ತಿ ಸೀಮಿತ ಮತ್ತು ಸಂದರ್ಭೋಚಿತ. ಆದರೆ ಟಿ ನಾಯಕ ಹುಟ್ಟುತ್ತಲೇ ಬುಲೆಟ್ ಪ್ರೂಫ್. ಆತನ ಅಲ್ಟ್ರಾ ಕೂಲ್ ಇಮೇಜ್ ಅನ್ನು ಕಾಪಾಡಲು ಕಥೆಯು ಹೇಗೆ ಬೇಕಾದರೂ ಬಾಗುತ್ತದೆ. ಇಡೀ ಪ್ರಪಂಚವು ಆತನನ್ನು ಆರಾಧಿಸಲೆಂದೇ ಅಸ್ತಿತ್ವದಲ್ಲಿದೆ. ಸೊ ಈ ಲೈನ್ ಅಲ್ಲೇ ಗೊತ್ತಾಗುತ್ತೆ ಅಂದ್ರೆ ರಾಕಿ ಬಾಯ್ KGF ಮೂವಿಯಿಂದನು ಯಾವ ತರ ಎಷ್ಟನ್ನ ಇಷ್ಟಪಡ್ತಾ ಇದೆ ಅದನ್ನ ಇವನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಡಿ ಮೌನದಲ್ಲಿ ಮಾತಾಡುತ್ತದೆ. ಅಂದ್ರೆ ದುರಂಧರ್ ಸೈಲೆಂಟ್ ಆಗಿ ಆನ್ಸರ್ ಕೊಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಟಿ ಮಾತ್ರ ಅಬ್ಬರ್ಸ್ ಅಂದ್ರೆ ಟಿ ಜೋರಾಗಿ ಹೇಳ್ಕೊಂಡು ಓಡಾಡುತ್ತೆ ಅನ್ನೋ ತರ ಹೇಳ್ತಾ ಇದ್ದಾನೆ. ಡಿ ಅಂದ್ರೆ ದುರಂಧರ್, ಟಿ ಅಂದ್ರೆ ಟಾಕ್ಸಿಕ್. ಮತ್ತೆ ಹೇಳ್ತಾ ಇದ್ದೀನಿ, ದುರಂಧರ್ ನಲ್ಲಿ ಕ್ಯಾಮರಾ ಒಬ್ಬ ಸಾಕ್ಷಿಯಂತೆ ವರ್ತಿಸುತ್ತದೆ. ಫ್ರೇಮ್ಗಳು ವೀಕ್ಷಣಾತ್ಮಕವಾಗಿರುತ್ತವೆ. ಸಂದರ್ಭ, ಭೌಗೋಳಿಕತೆ ಮತ್ತು ಕಥೆಯ ಹೋಗಕ್ಕೆ ತಕ್ಕಂತೆ ಎಡಿಟಿಂಗ್ ಇರುತ್ತದೆ. ಟಾಕ್ಸಿಕ್ ನಲ್ಲಿ ಕ್ಯಾಮರಾ ಒಬ್ಬ ಮಾಲೀಕನಂತೆ ಇರುತ್ತದೆ. ಸ್ಲೋ ಮೋಷನ್ ವಾಸ್ತವವನ್ನು ಅತಿಯಾಗಿ ಉಬ್ಬಿಸುತ್ತದೆ. ಅಸ್ತಿತ್ವದಲ್ಲಿ ಇಲ್ಲದ ತೀವ್ರತೆಯನ್ನು ಎಡಿಟಿಂಗ್ ಮೂಲಕ ಸೃಷ್ಟಿ ಮಾಡಲಾಗುತ್ತದೆ. ಇನ್ನು ಎಷ್ಟು ತುಂಬಿಕೊಂಡಿದ್ದಾನೆ, ಇನ್ನು ಕಕ್ಕಬೇಕು. ಇದನ್ನೆಲ್ಲ ನೋಡ್ಬೇಕು ಜನ. ಸೊ ಮೂವಿ ರಿಲೀಸ್ ಆದ್ಮೇಲೆ ಅದರಿಂದ ಅದಕ್ಕೆ ಉತ್ತರ ಸಿಗುತ್ತೆ. ಫೈನಲಿ ಮಾರ್ಚ್ 19ರಂದು ನಡೆಯುವ ದುರಾಕ್ಸಿಕ್ ಸಂಘರ್ಷವು ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡಲಿದೆ. ಆದಿತ್ಯಧರ್ ಅವರ ದುರಂಧರ್ ಪ್ರೇಕ್ಷಕರು ಮತ್ತು ಅದೇ ಸ್ಲೋ ಮೋಷನ್ ನಲ್ಲಿ ಬರುವ ಡಾರ್ಕ್ ಹೀರೋನನ್ನ ಬೆಂಬಲಿಸುತ್ತಾರೆಯೇ? ಸ್ಲೋ ಮೋಷನ್ ನಲ್ಲಿ ಧೂಮಪಾನ ಮಾಡುವುದು ಗಾಂಭೀರ್ಯದ ಸಂಕೇತವಾಗಿ ಉಳಿಯುತ್ತದೆಯೇ? ಕೇವಲ ದೃಶ್ಯ ವೈಭವಕ್ಕಾಗಿ ಹಿಂಸೆಯನ್ನು ತೋರಿಸುವುದು ಸರಿಯೇ? ಮಾರ್ಚ್ 19ರಂದು ಇವೆರಡನ್ನು ಪಕ್ಕದಲ್ಲಿ ನೋಡುವುದು ಅಸಲಿ ಯುದ್ಧ ಭೂಮಿಯಲ್ಲಿ ನಿಂತ ಅನುಭವದಂತಿರಲಿದೆ. ಒಂದು ಮಾಂಸವನ್ನು ಸೀಳುವಂತಹ ಸಿನಿಮಾ, ಇನ್ನೊಂದು ಕ್ಯಾಮರಾಗೆ ಪೋಸ್ ಕೊಡುವ ಸಿನಿಮಾ. ದುರಾಕ್ಸಿಕ್ ಎಂಬುದು ಕೇವಲ ಮತ್ತೊಂದು ಮುಖಾಮುಖಿಯಲ್ಲ, ಇದು ಸತ್ಯ ಮತ್ತು ಕೃತಕ ಶೈಲಿಯ ನಡುವಿನ ಸಂಘರ್ಷ. ಮತ್ತು ಬಹುಶಃ ಇದಕ್ಕಿಂತ ದೊಡ್ಡದು ಏನೋ ಸಂಭವಿಸಬಹುದು. ದಕ್ಷಿಣದ ಪ್ಯಾನ್ ಇಂಡಿಯಾ ಸಿನಿಮಾಗಳು
ಆರಂಭಿಸಿದ ಈ ನಾಯಕ ಆರಾಧನೆ ಅಂದ್ರೆ ಹೀರೋ ವರ್ಷಿಪಿಂಗ್ ಸಂಸ್ಕೃತಿಯ ಅಂತ್ಯಕ್ಕೆ ದುರಾಕ್ಸಿಕ್ ನಾಂದಿ ಆಡಬಹುದು. ಸಿನಿಮಾ ಇತಿಹಾಸದಲ್ಲಿ ಇದೊಂದು ಮಹತ್ವದ ಕ್ಷಣವಾಗಬಹುದು. ಪ್ರೇಕ್ಷಕರು ಕೇವಲ ಭಕ್ತರಾಗುವುದನ್ನು ನಿಲ್ಲಿಸಿ ಈ ಬುಲೆಟ್ ಪ್ರೂಫ್ ಪುರುಷತ್ವವನ್ನು ನೋಡಿ ನಗಬಹುದು. ತಮಗೆ ಇನ್ನು ಮುಂದೆ ಹೀರೋ ದೇವರುಗಳು ಬೇಡ, ಕೇವಲ ನಮ್ಮಂತೆ ಇರುವ ಮನುಷ್ಯರು ಸಾಕು ಎಂದು ಪ್ರೇಕ್ಷಕರು ಸಾಬೀತುಪಡಿಸಬಹುದು. ಅಥವಾ ಇದರ ಉಲ್ಟಾ ಕೂಡ ಆಗಬಹುದು. ಇದು ಕೇವಲ ದೇವರಿಗೆ ಮತ್ತು ಪ್ರೇಕ್ಷಕರಿಗೆ ಮಾತ್ರ ಗೊತ್ತು. ಮಾರ್ಚ್ 19ರಂದು ದುರಾಕ್ಸಿಕ್ ತೀರ್ಪಿನ ದಿನದಂದು ಇದನ್ನು ಕಾದು ನೋಡೋಣ ಅಂತ ಹಾಕೊಂಡೆ. ಸರಿ, ನಾವು ಕಾಯ್ತೀವಿ. ಇವನ್ನ ಹೊಟ್ಟೆವರಿ ಎಷ್ಟು ಮಟ್ಟಿಗೆ ಸುಟ್ಟು ಭಸ್ಮ ಆಗುತ್ತೆ ಅನ್ನೋದು ನಾವು ನೋಡಬೇಕು. ಹಾಗೆ ಇನ್ನೊಂದು ವಿಷಯ, ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ದುರಂಧರ್ ಏನು ಫಸ್ಟ್ ಪಾರ್ಟ್ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ, ಅದನ್ನ ಗಮನದಲ್ಲಿಟ್ಕೊಂಡು ದುರಂಧರ್ ಟೀಮು ಕೆಲವೊಂದು ಮೇನ್ ಪೋರ್ಷನ್ ನ ರೀಶೂಟ್ ಮಾಡ್ತಾ ಇದ್ದಾರಂತೆ. ಸ್ವಲ್ಪ ಇನ್ನೂ ಚೆನ್ನಾಗಿ ಅದನ್ನ ತಗೋಬರೋದಕ್ಕೆ ದುರಂಧರ್ ಮೂವಿನ ಪೋಸ್ಟ್ಪೋನ್ ಆಗೋದಕ್ಕೆ ಕಾರಣ ಆಗ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಇನ್ ಕೇಸ್ ಮಾರ್ಚ್ 19 ಒಳಗಡೆ ಮೂವಿ ಶೂಟಿಂಗ್ ಎಲ್ಲ ಮುಗಿದು ಎಡಿಟಿಂಗ್ ಅದೆಲ್ಲ ಅವ್ರ ಕೆಲಸ ಕಾರ್ಯ ಮುಗಿದ್ರೆ ಬರ್ಬೋದು. ಅದಾಗಿಲ್ಲ ಅಂತಂದ್ರೆ ಖಂಡಿತ ಪೋಸ್ಟ್ಪೋನ್ ಆಗುತ್ತೆ. ಈ ನಾಲಾಯಕ್ ನನ್ ಮಗನ್ ಮಾತಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಎಲ್ಲ ಕಾದ್ ನೋಡೋಣ ಯಶಾಭಿಮಾನಿಗಳು. ಒಂದಾದ್ಮೇಲೆ ಒಂದು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರೊಂದು ಆನ್ಲೈನ್ ಅಲ್ಲೂ ಆಫ್ಲೈನ್ ಅಲ್ಲೂ ಉಟ್ಕೊಳ್ತಾನೆ ಇದಾರೆ. ಬಟ್ ವಿಡಿಯೋ ಬೈಟ್ ಮಾತ್ರ ಯಾರು ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ವ್ಯೂಸ್ ಮೇಲೆ ವ್ಯೂಸ್ ಆಗ್ತಾನೆ ಇದೆ. ಇದು ಫಾರಿನ್ ಕಂಟ್ರೀಸ್ ಅಲ್ಲಂತೂ ಸಿಕ್ಕಾಪಟ್ಟೆ ರಿಯಾಕ್ಷನ್ ವಿಡಿಯೋಸ್ ಅಂತೂ ಬರ್ತಾ ಇದೆ. ಸೊ ಅದ್ ಯಾಕೆ ಇಂಡಿಯಾದಲ್ಲಿ ಈ ತರ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಮಹಿಳಾ ಆಯೋಗಕ್ಕೆ ದೂರು ಕೊಡ್ತೀನಿ ಅಂತ ಒಬ್ರು, ಮಕ್ಕಳ ಆಯೋಗಕ್ಕೆ ದೂರು ಕೊಟ್ಟಿದ್ದೀನಿ ಅಂತ ಒಬ್ರು. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಅಲ್ಲೇ ನೋಡಕ್ ಸಿಗುತ್ತೆ. ನೀವು ಯಾವ್ದೋ ಕ್ರೋಮ್ ಬ್ರೌಸರ್ ಹೋಗಿ ಸರ್ಚ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಎಲ್ಲ ಡೈರೆಕ್ಟ್ ಆಗಿ ಅಲ್ಲೇ ಬರುತ್ತೆ. ಸೊ ಫಸ್ಟ್ ನೀವು ಇಷ್ಟೆಲ್ಲ ಬೇರೆ ಮೂವಿ ಮೇಲೆ ಕನ್ಸನ್ ತೋರ್ಸೋರು ನಿಮ್ಮ ಮಕ್ಳನ್ನ ಹೆಂಗ್ ಬೆಳೆಸ್ಕೋಬೇಕು, ಯಾವ್ದು ನೋಡ್ಬೇಕು ನೋಡ್ಬಾರ್ದು ಅಂತ ಅವ್ರಿಗೆ ನಿಮ್ ಕೈಲಿ ಬುದ್ಧಿ ಹೇಳಕ್ ಆಗಲ್ಲ. ಯಾರೋ ಮೂವಿ ಟ್ರೈಲರ್ ಟೀಸರ್ ಬಿಟ್ಟಿದ್ದಾರೆ, ಅವ್ರು ಹಿಂಗ್ ಬಿಟ್ಟಿದ್ದಾರೆ, ಮಕ್ಳು ನೋಡ್ತಾರೆ ಅಂದ್ರೆ ನಿಮಗೆ ನಿಮ್ ಮಕ್ಳು ನೋಡ್ತಾರೆ ಅಂತ ಕನ್ಫರ್ಮ್. ನಿಮ್ ಮಕ್ಳು ಗ್ರಿಪ್ ನಿಮ್ ಕೈಲಿ ಇಲ್ಲ, ಬೇರೆಯವ್ರನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾ ಇದ್ದೀರಾ. ಸೊ ಏನಾದ್ರು ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.